ಒಂದು ಬಿಗ್ ಬಾಸ್ ಜರ್ನಿ ಎಲ್ಲೋ ಒಂದು 100ರಲ್ಲಿ 3 ಜನರಿಗೆ ನಾವು ಕೂಡ ಪ್ರಾಮಾಣಿಕರಾಗಿರ್ಬೇಕು ಅಂತ ಅನಿಸ್ಬೋದು. ಮಿಸ್ಟೇಕ್ ಏನಿದೆ ಅದು ನನಗೆ ಗೊತ್ತಿಲ್ಲದೆ ಅದನ್ನ ನಾನು ಒಪ್ಕೊಂಡೆ. ಕನ್ನಡದ ರಿಯಾಲಿಟಿ ಶೋ ಬಿಗ್ ಬಾಸ್ ಸೀಸನ್ 11ನ ಸ್ಪರ್ಧಿ ಧನರಾಜ್ ಆಚಾರ್ಯ ಸುಮಾರು 16 ವಾರಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಉಳಿದುಕೊಂಡು ಕೊನೆ ಹಂತದಲ್ಲಿ ಹೊರಬಂದಿದ್ದಾರೆ. ಇದೀಗ ಹುಟ್ಟೂರು ಪುತ್ತೂರಿಗೆ ಆಗಮಿಸಿದ್ದ ಇವರು ಮೊದಲಿಗೆ ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಬಿಗ್ ಬಾಸ್ ವೇದಿಕೆ ಅನ್ನೋದು ಎಲ್ಲರ ಒಂದು ಕೋಟ್ಯಾಂತರ ಜನರ ಕನಸು. ಆ ಕೋಟ್ಯಾಂತರ ಜನರ ಕನಸಲ್ಲಿ ನನಗೆ ಒಂದು 17 ಜನರಲ್ಲಿ ಒಬ್ಬನಿಗೆ ನನ್ನ ಪಾಲಾಗಿದೆ ಅನ್ನೋದು ಶ್ರೀ ಮಹಾಲಿಂಗೇಶ್ವರ ದೇವರ ಕೃಪೆ ಅಂತಾನೆ ಹೇಳಕ್ ಇಷ್ಟಪಡ್ತೇನೆ. ಅವರ ಆಶೀರ್ವಾದದಿಂದ ಆ ಒಂದು ಅವಕಾಶ ಸಿಕ್ಕಿದೆ. ಅವಕಾಶನ ಸದುಪಯೋಗ ಪಡಿಸ್ಕೊಂಡು ಜನರ ಪ್ರೀತಿ ಗೆದ್ದು ಫಸ್ಟ್ ಟೈಮ್ ನಾನು ನಂಬೋ ಆರಾಧ್ಯ ದೇವ ಶ್ರೀ ಮಹಾಲಿಂಗೇಶ್ವರ ದೇವರು ಪುತ್ತೂರು ಇಲ್ಲಿಗೆ ಬಂದಿದ್ದೀನಿ. ತುಂಬ ಖುಷಿ ಇದೆ. ಕೊನೆ ಮೂಮೆಂಟ್ ಅಲ್ಲಿ ಬಿಗ್ ಬಾಸ್ ಕೊನೆ ಮೂಮೆಂಟ್ ಅಲ್ಲಿ ನನಗೆ ಆಕ್ಚುಲಿ ನಾನೊಂದು 8 ವೀಕ್ ನಂತರ ನನಗೆ ಒಂದು ಸ್ಟ್ರಾಂಗ್ ಅನ್ನೋ ಥರ ಅನಿಸ್ತು. ಅಂದರೆ ಯಾವುದೇ ಕಾರಣಕ್ಕೂ ನಾನು ಕುಗ್ಬಾರ್ದು. ಅದರ ಹಿಂದೆ ನಾನು ಯಾವ ರೀತಿ ಕಾನ್ಫಿಡೆನ್ಸ್ ಕಳ್ಕೊಂಡಿದ್ದು, ಆ ಕಾನ್ಫಿಡೆನ್ಸ್ ಎಲ್ಲ ಬಂದಿದ್ದು ನಾನು ಬಿಗ್ ಬಾಸ್ ಮನೆಯಲ್ಲಿ ಕಲ್ತಿದ್ದು. ಆ ಕಾನ್ಫಿಡೆನ್ಸ್ನಿಂದಲೇ ಆಟ ಆಡಿ ಈ ಕೊನೆ ವಾರದಲ್ಲಿ ಏನಿದೆ ಎಲ್ಲ ಟಾಸ್ಕಲ್ಲೂ ತುಂಬ ಚೆನ್ನಾಗಿ ನನ್ನ ಎಫರ್ಟ್ ಕೊಟ್ಟು ನನಗೇನು ಆ ಮಿಡ್ ವೀಕ್ ಎಲಿಮಿನೇಷನಿಂದ ಪಾರಾಗಬೇಕು ಅದಕ್ಕಿಂತಲೇ ನಾನು ಟಾಸ್ಕ್ನ ಆಟ ಆಡಿ ಅದಕ್ಕೆ ನನಗೆ ಮೊದಲನೇ ಇನ್ಸ್ಪಿರೇಷನ್ ನನ್ನ ದೋಸ್ತ. ಫಿನಾಲೆ ಟಿಕೆಟು ತಗೊಂಡಾಗ ಸುದೀಪ್ ಸರ್ ಕೇಳ್ತಾರೆ, ನಿಮ್ಮ ದೋಸ್ತ ಹೋದ ನಿಮ್ಗೆ ಖುಷಿನಾ? ಖುಷಿ ಸರ್ ಅಂತ. ಖುಷಿ ಆಗುತ್ತೆ ಧನರಾಜ್, ಆಗಲಿ ಅಂತ ಅಂದರು. ಆ ಒಂದು ಮಾತು ಏನಿದೆ ಅದು ನನಗೆ ತುಂಬ ಇನ್ಸ್ಪೈರ್ ಆಗಿತ್ತು. ಅಂದರೆ ಅವ್ರಿಗಾಗುತ್ತೆ, ನಮ್ಗೆ ಯಾಕಾಗಲ್ಲ, ನಾವು ಮಾಡಬೇಕು ಅಂತ ಟಾಸ್ಕ್ ಮಾಡಿದ್ದು. ಬಹುಶಃ ನನ್ನ ಒಂದು ಬಿಗ್ ಬಾಸ್ ಜರ್ನಿ ಎಲ್ಲೋ ಒಂದು 100ರಲ್ಲಿ 3 ಜನರಿಗೆ ನಾವು ಕೂಡ ಪ್ರಾಮಾಣಿಕರಾಗಿರ್ಬೇಕು ಅಂತ ಅನಿಸ್ಬೋದು. ಸಿನಿಮಾದ್ದು ಒಂದು ಅಂದರೆ ಮಾತುಕತೆಯಲ್ಲಿದೆ, ಮಾಡೋಣ ಅಂತ ಇದೆ, ಬಟ್ ಅದು ಕನ್ಫರ್ಮ್ ಆಗಿಲ್ಲ. ಸೀರಿಯಲ್ಲು ಅವಕಾಶ ಬಂತು, ಅದು ನಾನು ಸ್ವಲ್ಪ ನಿರ್ಧಾರ ಮಾಡಬೇಕು ಹೇಗೆ ಅಂತ. ರಿಯಾಲಿಟಿ ಶೋ ಮಾಡ್ತಾ ಇದ್ದೀನಿ. ಕಲರ್ಸ್ ಕನ್ನಡದವರೇ ಮತ್ತೆ ಅವಕಾಶ ಕೊಟ್ಟಿದ್ದಾರೆ. ಕಲರ್ಸ್ ಯಾವತ್ತು ನಮ್ಮ ಲೈಫ್ನ ಕಲರ್ಫುಲ್ ಆಗಿರೋದಕ್ಕೇ ನೋಡ್ತಾರೆ, ಯಾವುದೇ ಕಾರಣ. ಬಿಗ್ ಬಾಸ್ ಚಿಗಿಲಿಗಿಲಿ ಕೂಡ ಅವರೇ ಖುಷಿ ಕೊಟ್ಟಿದ್ದು. ಈಗ ಬಿಗ್ ಬಾಸ್ ಕೊಟ್ಟಿದ್ದಾರೆ. ಬಿಗ್ ಬಾಸ್ ನಂತರ ಬಾಯ್ಸ್ ವರ್ಸಸ್ ಗರ್ಲ್ಸ್ ಅದರಲ್ಲೂ ನಾನು ಇದ್ದೀನಿ. ತುಂಬ ಖುಷಿ ಇದೆ. ಒಂದು ಬಿಗ್ ಬಾಸ್ ಒಂದು ದೊಡ್ಡ ವೇದಿಕೆ. ಆ ವೇದಿಕೆಯ ಮುಖಾಂತರ ನಾವು ಹಲವಾರು ಜನರಿಗೆ ತಲುಪ್ತೀವಿ. ನಮ್ಮ ಕಲೆ ಏನಿದೆ ಅದು ಜನರಿಗೂ ಗೊತ್ತಾಗುತ್ತೆ. ನನಗೆ ಸಿಕ್ಕಂಥ ಈ ಅವಕಾಶ ಎಷ್ಟೋ ಸಾಮಾನ್ಯ ಪ್ರತಿಭೆಗಳು ಇರ್ತಾರೆ, ಅಂದರೆ ಅವರು ಅವಕಾಶಕ್ಕೋಸ್ಕರ ಕಾಯ್ತಿರ್ತಾರೆ. ಅವರಿಗೆಲ್ಲ ಇಂಥ ಒಂದು ದೊಡ್ಡ ವೇದಿಕೆ ಸಿಕ್ಕಿ ಅವರು ಮುಂದೆ ಬರಲಿ ಅಂತ ನಾನು ದೇವರ ಹತ್ರ ಕೇಳ್ಕೊತೀನಿ.